ವೆಲ್ಕಮ್ ಅನ್ವಿತಾ ಆ್ಯಂಡ್ ಮನೆ ಅಳಿಯ. ಓ ಸಾರಿ, ಅಸಿಸ್ಟೆಂಟ್ ಆಫ್ ಡಿಸೈನ್ ಡೈರೆಕ್ಟರ್. ಗಾಯತ್ರಿ ದೇವಿ ಗೌತಮ್ನ ಇಗ್ನೋರ್ ಮಾಡಿ ಅನ್ವಿತಾ ಹತ್ರ ಬಂದ್ಲು. ಅನ್ವಿತಾ, ನಿನ್ಗೊಂದು ಕೆಲಸ ಕೊಡ್ತೀನಿ, ಮಾಡ್ತೀಯಾ? ಹೇಳಿ ಆಯಿ. ನೋಡನ್ವಿತಾ, ನಾಳೆ ರಕ್ಷಾ ಬೆಂಗಳೂರಿಗೆ ಬರ್ತಿದ್ದಾಳೆ. ಅವಳು ಸ್ವಲ್ಪ ದಿನ ರಾಜ್ಗುರು ಮ್ಯಾನ್ಷನಲ್ಲಿ ಇರ್ತಾಳೆ. ನೀವಿಬ್ರು ಹೇಗಿದ್ರು ಒಳ್ಳೆ ಫ್ರೆಂಡ್ಸ್. ಸೊ ನೀನೇ ಅವಳನ್ನು ಏರ್ಪೋರ್ಟಿಂದ ಪಿಕಪ್ ಮಾಡಬೇಕು. ಇಲ್ಲಿದ್ರೆ ನಮ್ಮ ಫ್ಯಾಮಿಲಿಗೆ ಅವಮಾನ ಆದಂಗೆ ಲೆಕ್ಕ. ಅನ್ವಿತಾ ನಾಜೂಕಾಗಿ, ನಾನೀಗ ಜಸ್ಟ್ ಪ್ರಮೋಟ್ ಆಗಿದ್ದೀನಿ, ಸಿಕ್ಕಾಪಟ್ಟೆ ಕೆಲಸ ಇದೆ, ಬಟ್ ಡೋಂಟ್ ವರಿ, ನಾನು ಗೌತಮ್ನ ಕಳಿಸ್ತೀನಿ ಅಂದವಳು ಗೌತಮ್ ಕಡೆ ನೋಡಿ, ಗೌತಮ್, ನಾಳೆ ನೀನು ಹೋಗಿ ರಕ್ಷನ್ ಕರ್ಕೊಂಡು ಬರ್ತೀಯ ಅಲ್ವಾ? ಗೌತಮ್ ಗಂಭೀರವಾಗಿ, ಪರವಾಗಿಲ್ಲ ಅನ್ವಿತಾ, ನಾನು ಹೋಗ್ತೀನಿ. ಗಾಯತ್ರಿ ದೇವಿ ಸರ್ಕ್ಯಾಸ್ಟಿಕ್ಲಿ, ನೀನು ಬೇಕಿದ್ರೆ ಹೋಗು ಅನ್ವಿತಾ, ನಿನ್ನ ಅಸಿಸ್ಟೆಂಟ್ ಕೆಲಸನ ಕರೆಕ್ಟಾಗಿ ಮಾಡ್ದಿದ್ರೆ ಏನು ಗತಿ? ರಕ್ಷಾನ ನಮ್ಮ ನಿರಂಜನ್ ಜೊತೆ ಮದುವೆ ಮಾಡಿಸಿದ್ರೆ ಹೇಗಿರುತ್ತೆ ಅಂತ ಯೋಚಿಸ್ತಿದ್ದೀನಿ. ಅವಳ ವಿಷಯದಲ್ಲಿ ಯಾವುದೇ ತಪ್ಪಾಗಬಾರ್ದು. ಬಿಕಾಸ್ ರಕ್ಷಾ ಫ್ಯಾಮಿಲಿ ಬಿಸ್ನೆಸ್ ದಿನದಿಂದ ದಿನಕ್ಕೆ ಟಾಪ್ ಲೆವೆಲ್ಗೆ ಬೆಳೀತಿದೆ. ಸೊ ಅವಳು ನಮ್ಮನೆ ಸೊಸೆ ಆದರೆ ಅದರಿಂದ ನಮಗೆ ಲಾಭ. ತನ್ನ ಮಾತು ಮುಗಿಸಿದ ನಂತರ ಗಾಯತ್ರಿ ದೇವಿ ಅಲ್ಲಿಂದ ಹೊರಟಳು. ಈಗ ಗಾಯತ್ರಿ ದೇವಿ ತನ್ನ ಸೋಮಾರಿ ಮೊಮ್ಮಗನಿಗೂ ರಕ್ಷಾನಿಗೂ ಮದುವೆ ಮಾಡಿಸೋದಕ್ಕೆ ಕಾರಣ ಅವ್ರ ಫ್ಯಾಮಿಲಿ ಬಿಸ್ನೆಸ್ ಮತ್ತು ಅವರ ಹೈ ಫೈ ಸ್ಟೇಟಸ್. ಆದರೆ ರಕ್ಷಾಗೆ ಏನಿಷ್ಟ ಆಗಲ್ಲ ಅಂತ ಅನ್ವಿತಾಗೆ ಚೆನ್ನಾಗಿ ಗೊತ್ತಿತ್ತು. ಹಾಗೆ ಯೋಚನೆ ಮಾಡ್ತಿದ್ದವಳು ತನ್ನ ಕ್ಯಾಬಿನ್ಗೆ ಹೋಗಿ ವೀಲಿಂಗ್ ಚೇರಲ್ಲಿ ಕೂತ್ಕೊಂಡ್ಳು. ಅನ್ವಿತಾ ಏನೋ ಹೇಳಕ್ ಹೊರಟಿದ್ಲು. ಅಷ್ಟರಲ್ಲಿ ಗೌತಮ್ ಫೋನ್ ರಿಂಗ್ ಆಯ್ತು. ಸ್ಕ್ರೀನ್ ಮೇಲೆ ಅನ್ನೋನ್ ನಂಬರ್ ಡಿಸ್ಪ್ಲೇ ಆಯ್ತು. ಅವನು ಒಂದು ಕ್ಷಣ ಗಲಿಬಿಲಿಲಿ ಅನ್ವಿತಾನ ನೋಡ್ದ. ಏನಾಯ್ತು ಗೌತಮ್, ಮಾತಾಡು, ಯಾರ್ದು ಕಾಲ್? ಗೌತಮ್ ತಕ್ಷಣ ಕಾಲ್ ಪಿಕ್ ಮಾಡಿ, ಹಲೋ, ಯಾರು? ಅನ್ನೋನ್ ಪರ್ಸನ್ ಒಬ್ಳು ಹುಡುಗಿಯಾಗಿದ್ಲು. ಅವಳು ಗಟ್ಟಿ ವಾಯ್ಸಲ್ಲಿ, ಹಲೋ ಪ್ರಿನ್ಸ್, ನಾನು ನಿನ್ನ ಲಂಚ್ಗೆ ಇನ್ವೈಟ್ ಮಾಡಕ್ಕೆ ಫೋನ್ ಮಾಡಿದೆ. ಗೌತಮ್ ಅನುಮಾನದಲ್ಲಿ, ನಾನಾ? ಬಟ್ ಕಾಲ್ ಮಾಡ್ತಿರೋರು ಯಾರು? ಮಿಸ್ಟರ್ ರಾಜ್ಕುಮಾರ, ನೀನ್ ಬಂದ್ರೆ ನಿನ್ಗೆ ಗೊತ್ತಾಗತ್ತೆ. ಈ ಕಾಲ್ ನಿನ್ನ ಫ್ಯೂಚರ್ ಮ್ಯಾರೇಜ್ ಬಗ್ಗೆ ಸಂಬಂಧಪಟ್ಟಿರೋದು, ಅರ್ಥ ಮಾಡ್ಕೋ. ಸೊ ಅವನು ಕೂಲಾಗಿ, ಫೈನ್, ನಾನು ಎಲ್ಲಿಗೆ ಬರಲಿ? ಲಲಿತ್ ಭವನ್, ಶಾರ್ಪ್ 2 o'clock. ಗೌತಮ್ ಗಂಭೀರವಾಗಿ, ಓಕೆ, ಐ ವಿಲ್ ಬಿ ದೇರ್. ಅನ್ವಿತಾ, ನಂಗೆ ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ, ನಾನು ಹೊರಡ್ತೀನಿ. ಮೋಸ್ಟ್ಲಿ ಸಂಜೆನೇ ನಾನು ನಿನ್ನ ಮೀಟ್ ಮಾಡೋದು. ಮೇ ಬಿ ನೇರವಾಗಿ ಮನೆಗೆ ಬರ್ತೀನಿ. ಸರಿ ಗೌತಮ್, ನೀನು ಹೋಗು, ನಾನು ಕೆಲಸ ಶುರು ಮಾಡ್ತೀನಿ. ಅವಳಿಗೆ ಬಾಯ್ ಹೇಳಿದ ಗೌತಮ್ ನೆಕ್ಸ್ಟ್ ಮೊಮೆಂಟ್ ಆಫೀಸಿಂದ ಹೊರಟ. ಸ್ವಲ್ಪ ಟೈಮ್ ನಂತರ ಗೌತಮ್ ಆಟೋದಲ್ಲಿ ಲಲಿತ್ ಭವನ್ ರೀಚ್ ಆಗಿದ್ದ. ಗೌತಮ್ ಹೋಟೆಲ್ ಒಳಗೆ ಬಂದ ತಕ್ಷಣ ಅಕ್ಕಪಕ್ಕ ನೋಡ್ದ. ಅವನು ಟರ್ನ್ ಆಗ್ತಿದ್ದಂಗೆ ಅವನ ಮುಂದೆ ಸ್ವಲ್ಪ ದೂರದಲ್ಲಿ ಕೂತಿರೋ ಬ್ಯೂಟಿಫುಲ್ ಹುಡುಗಿ ಕಾಣಿಸಿದ್ಲು. ಅರೆ ಯಶು, ನೀನಿಲ್ಲಿ? ಓ, ನಿಂಗೆ ನನ್ನ ಪರಿಚಯ ಇದೆಯಾ? ಗೌತಮ್ ಗಂಭೀರವಾಗಿ, ಆಫ್ ಕೋರ್ಸ್, ನಾನು ನಿನ್ನ ದೀಪಿಕಾ ಜೊತೆ ಸುಮಾರು ಸಲ ನೋಡಿದ್ದೀನಿ. ಆ್ಯಂಡ್ ಫಾರ್ ದ ಫಸ್ಟ್ ಟೈಮ್ ನಿನ್ನ ಮೀಟ್ ಮಾಡ್ತಿದ್ದೀನಿ. ಎನಿವೇ, ನೈಸ್ ಟು ಮೀಟ್ ಯು. ನಾನು ದೀಪಿಕಾನೇ ಕಾಲ್ ಮಾಡಿದ್ದು ಅಂದ್ಕೊಂಡು ಟೆನ್ಷನ್ನಲ್ಲಿ ಇಲ್ಲಿಗೆ ಬಂದೆ. ಯಶು, ನನ್ನನ್ನು ಯಾಕೆ ಕರೆದೆ? ಗೌತಮ್, ದೀಪಿಕಾಗೆ ನಾನು ಅಸಿಸ್ಟೆಂಟ್ ಅನ್ನೋದಕ್ಕಿಂತ ಹೆಚ್ಚಾಗಿ ನಾವಿಬ್ಬರು ಒಳ್ಳೆ ಫ್ರೆಂಡ್ಸ್. ಸೊ ಇನ್ನೊಂದು ವರ್ಷದ ನಂತರ ನಿನ್ನ ಮತ್ತು ದೀಪಿಕಾ ಮದುವೆ ನಡಿಬೇಕು, ಅದ್ರ ಬಗ್ಗೆ ಮಾತಾಡಬೇಕು ಅಂತ ಇಲ್ಲಿಗೆ ಕರೆದಿರೋದು. ಗೌತಮ್ ಗಂಭೀರವಾಗಿ, ಓ ಎಸ್, ಹೇಳಿ ಯಶು, ಏನು ಬೇಕು ನಿಂಗೆ? ಗೌತಮ್, ನಿನ್ನ ಲೈಫ್ ಸ್ಟೈಲೇ ಬೇರೆ, ನಮ್ಮ ದೀಪಿಕಾ ಲೈಫ್ ಸ್ಟೈಲೇ ಬೇರೆ, ನಿಮ್ಮಿಬ್ಬರ ನೇಚರ್ ಕೂಡ ಮ್ಯಾಚ್ ಆಗಲ್ಲ. ಗೌತಮ್ ಗೊಂದಲದಲ್ಲಿ, ಯಶು, ನೀನು ಏನು ಹೇಳಕ್ಕೆ ಬಂದಿದೆಯೋ ಅದನ್ನ ನೇರವಾಗಿ ಹೇಳು. ನೀನು ಯಾವುದೇ ಕಾರಣಕ್ಕೂ ದೀಪಿಕಾನ ಮದುವೆ ಆಗಬಾರ್ದು ಗೌತಮ್. ನಿನ್ನ ಹತ್ರ ಏನೂ ಇಲ್ಲ, ಖಾಲಿ ಕೈಯಲ್ಲಿ ಬದುಕ್ತಿದೆಯಾ. ದೀಪಿಕಾ ನಿನ್ನ ಮದುವೆ ಆದರೆ ಅರಸ್ ಫ್ಯಾಮಿಲಿ ಮರ್ಯಾದೆ 3 ಕಾಸಿಗೆ ಹರಾಜಾಗತ್ತೆ. ಎಸ್, ನೀನು ಹೇಳ್ತಿರೋದು ನಿಜ. ನಾನು ದೀಪಿಕಾನ ಮದುವೆ ಆಗಲ್ಲ, ಆದರೆ ಅವಳು ನನ್ನ ಫೋರ್ಸ್ ಮಾಡಬಾರ್ದು. ನಾನು ಈಗ ನನ್ನ ಲೈಫ್ನ ಹೇಗೆ ಲೀಡ್ ಮಾಡ್ತಿದ್ದೀನೋ ಇದೇ ನನಗೆ ತುಂಬ ಖುಷಿ ಕೊಡ್ತಿದೆ. ಆ್ಯಂಡ್ ನನ್ನ ಜೀವನದಲ್ಲಿ ಇಲ್ಲಿವರೆಗೂ ಯಾವುದು ಬ್ಯಾಡ್ ಸಿಚುವೇಶನ್ ಅಂತ ಅನಿಸೇ ಇಲ್ಲ. ಬೈ ದ ವೇ, ಮಾತು ಮುಗ್ದಿದ್ರೆ ನಾನು ಹೊರಡ್ತೀನಿ ಅಂದವನು ಎದ್ದು ಹೊರಟ್ಬಿಟ್ಟ. ಯಶು ಮುಂದೇನು ಹೇಳೋಕ್ಕಾಗದೆ ಅವನನ್ನೇ ದಿಟ್ಟಿಸಿ ನೋಡ್ತಿದ್ಲು. ಅಷ್ಟರಲ್ಲಿ ಬ್ಲ್ಯಾಕ್ ಕಲರ್ ಸೂಟ್ ಹಾಕ್ಕೊಂಡಿರೋ ದಪ್ಪಗಿರೋ ವ್ಯಕ್ತಿಯೊಬ್ಬ ಯಶು ಹತ್ರ ಬಂದ. ನಮಸ್ತೆ ಮೇಡಮ್, ಐ ಆಮ್ ಸಂಜಯ್, ಈ ಲಲಿತ್ ಭವನ್ದ ಓನರ್. ಇಲ್ಲಿಗೆ ಬರೋ ಪ್ರತಿ ಕಸ್ಟಮರ್ಸ್ನ ಚೆನ್ನಾಗಿ ನೋಡ್ಕೊಳ್ಳೋದು ನಮ್ಮ ಕರ್ತವ್ಯ. ಯಶು ಗೊಂದಲದಲ್ಲಿ, ಹೇಳಿ ಏನಾಗಬೇಕು? ನಾನು ಆಗ್ಲಿಂದ ನೋಡ್ತಿದ್ದೀನಿ, ನಿಮ್ಮ ಜೊತೆ ಇಲ್ಲಿ ಕೂತು ಮಾತಾಡ್ತಿದ್ದ ವ್ಯಕ್ತಿ ಯಾರು? ಅವನು ನಿಮಗೆ ತೊಂದರೆ ಕೊಡ್ತಿದ್ನಾ? ಯಶು ಆಶ್ಚರ್ಯದಲ್ಲಿ, ವಾಟ್, ಅವನು ಯಾರಂತ ನಿಮಗೆ ಗೊತ್ತಾ? ರಾಯದುರ್ಗದ ರಾಜಮನೆತನದ ಬಿಗ್ ಬಿಸ್ನೆಸ್ ಮನ್ ಮಿಸ್ಟರ್ ರಘುವೇಂದ್ರ ಸಿಂಹಾದ್ರಿ ಅವರ ಮಗ. ಆ ಮಾತು ಕೇಳಿ ಹೋಟೆಲ್ ಓನರ್ ದಿಗ್ಭ್ರಮೆಯಲ್ಲಿ ನಿಂತಿದ್ದ. ಕೆಲವು ಸೆಕೆಂಡ್ಸ್ ನಂತರ ಸುಧಾರಿಸ್ಕೊಂಡು ಭಯದಲ್ಲೇ ಯಶು ಕಡೆ ನೋಡ್ದ. ಯಶು ಗಂಭೀರವಾಗಿ,
ಅವನಿಲ್ಲಿ ತನ್ನ ಐಡೆಂಟಿಟಿನ ಹೈಡ್ ಮಾಡ್ಕೊಂಡು ಬದುಕ್ತಿದ್ದಾನೆ. ಈ ವಿಷಯದ ಬಗ್ಗೆ ಹೊರಗಡೆ ಜನರಿಗೆ ಗೊತ್ತಾಗಬಾರ್ದು. ಹೋಟೆಲ್ ಓನರ್ ತಲೆ ಆಡಿಸಿ, ಆಫ್ ಕೋರ್ಸ್ ಮೇಡಮ್, ಇದು ಸೀಕ್ರೆಟ್ ಆಗಿ ಇರುತ್ತೆ ಅಂದವನು ಆ ಕ್ಷಣನೇ ಅಲ್ಲಿಂದ ಹೊರಟ. ತನ್ನೆಲ್ಲ ಸ್ಟಾಫ್ಸ್ನ ಕರೆದು ಗೌತಮ್ನ ಹೇಗಾದ್ರೂ ತಡೀರಿ ಅಂತ ಇನ್ಫಾರ್ಮ್ ಮಾಡ್ದ. ಗೌತಮ್ ಅಂತ ದೊಡ್ಡ ವ್ಯಕ್ತಿನ ಮೀಟ್ ಮಾಡೋ ಅವಕಾಶ ಕಳ್ಕೊಳ್ಳೋಕೆ ಅವನು ರೆಡಿ ಇರಲಿಲ್ಲ. ಇನ್ನೊಂದು ಕಡೆ ಗೌತಮ್ ಲಲಿತ್ ಭವನಿಂದ ಹೊರಗೆ ಬಂದ. ಎಂಟ್ರೆನ್ಸ್ ಅಲ್ಲಿ ಆಟೋಗೋಸ್ಕರ ಕಾಯ್ತಾ ನಿಂತಿದ್ದ. ಕೆಲವು ಕ್ಷಣದ ನಂತರ ಅವನ ಸುತ್ತಲೂ ಒಂದಿಷ್ಟು ಬಾಡಿ ಗಾರ್ಡ್ಸ್ ಬಂದು ನಿಂತ್ಕೊಂಡ್ರು. ಅವ್ರ ಬಿಹೇವಿಯರ್ ನೋಡಿ ಏನೂ ಸರಿ ಇಲ್ಲ ಅನಿಸ್ತು. ಏನಾಯ್ತು? ಗೌತಮ್ ಮಾತು ಮುಂದುವರ್ಸೋದ್ರೊಳಗೆ ಸಂಜಯ್ ಓಡ್ ಬರೋದು ಕಾಣಿಸ್ತು. ಸಾರಿ ಸರ್, ರಿಯಲಿ ಸಾರಿ, ನಮ್ಮಿಂದ ನಿಮಗೆ ತೊಂದರೆ ಆಯಿತು. ಆ್ಯಕ್ಚುಲಿ ನಾನು ನಿಮ್ಮನ್ನ ಮೀಟ್ ಆಗಬೇಕು ಅಂತ ಹೀಗೆ ಮಾಡಿದೆ. ನೀವು ರಘುವೇಂದ್ರ ಸಿಂಹಾದ್ರಿ ಅವರ ಮಗ ಅಂತ ಗೊತ್ತಾಯ್ತು. ಸ್ವತಃ ರಾಜ್ಕುಮಾರ್ನೇ ಬಂದರೂ ಗುರ್ತು ಹಿಡಿಯೋಕ್ಕೆ ಆಗಲಿಲ್ವಲ್ಲ ನನಗೆ ಅಂತ ಓಡ್ ಬಂದೆ ಸರ್. ದ್ಯಾಟ್ಸ್ ಆಲ್ ರೈಟ್. ಆದರೆ ನನ್ನನ್ನು ಯಾಕೆ ತಡೆದಿದ್ದೀರಾ? ಸರ್ ಏನಿಲ್ಲ, ನಿಮ್ಮ ಹತ್ರ ಮಾತಾಡಬೇಕು ಅನಿಸ್ತು ಅಷ್ಟೇ. ನೀವು ಫ್ರೀ ಇದ್ದಾಗ ನಮ್ಮ ಹೋಟೆಲ್ಗೆ ಬನ್ನಿ ಸರ್. ಇದು ನನ್ನ ಕಡೆಯಿಂದ ನಿಮಗೆ ಕೊಡ್ತಿರೋ ಸ್ಮಾಲ್ ಗಿಫ್ಟ್, ನಮ್ಮ ಹೋಟೆಲಿನ VIP ಕಾರ್ಡ್. ನೀವು ಇಲ್ಲಿಗೆ ಬಂದಾಗೆಲ್ಲ ನಮ್ಮ ಕಡೆಯಿಂದ ಎಲ್ಲ ರೀತಿ ಫೆಸಿಲಿಟೀಸು ಫ್ರೀಯಾಗಿ ಸಿಗುತ್ತೆ. ಹಾಗಂದ ಮೇಲೆ ಸಂಜಯ್ ಗೋಲ್ಡನ್ VIP ಕಾರ್ಡ್ ತೆಗೆದು ಗೌತಮ್ಗೆ ಕೊಟ್ಟ. ಥ್ಯಾಂಕ್ ಯು ಮಿಸ್ಟರ್. ಆ್ಯಂಡ್ ನಾಳೆ ಒಬ್ಬರು ಗೆಸ್ಟ್ನ ಕರ್ಕೊಂಡು ಬರ್ತೀನಿ, ಬಟ್ ನಾನು ಬರೋದ್ರೊಳಗೆ ಎಲ್ಲ ಅರೇಂಜ್ಮೆಂಟ್ ಆಗಿರಬೇಕು. ಗೌತಮ್ ಸ್ಟ್ರಾಂಗ್ ವಾಯ್ಸಲ್ಲಿ ಅಂದ. ಆಫ್ಕೋರ್ಸ್, ನೀವೇನು ವರಿ ಮಾಡ್ಕೋಬೇಡಿ ಸರ್. ನೀವು ನಮಗೆ ಗೆಸ್ಟ್ ಅಂದಮೇಲೆ ಅವರು ನಮಗೆ ಒಳ್ಳೆ ಗೆಸ್ಟೇ. ಗೌತಮ್ ಗಂಭೀರವಾದ ಎಕ್ಸ್ಪ್ರೆಷನ್ನಲ್ಲಿ, ಬಟ್ ಒನ್ ಥಿಂಗ್, ನನ್ನ ಬಗ್ಗೆ ಯಾರಿಗೂ ಗೊತ್ತಾಗಬಾರ್ದು. ಸಂಜಯ್ ಮೆಲ್ಲಿಗೆ, ಆಫ್ಕೋರ್ಸ್ ಯಾರಿಗೂ ಹೇಳಲ್ಲ, ನಾನೆಲ್ಲ ನೋಡ್ಕೋತೀನಿ ಸರ್. ಮಾರನೇ ದಿನ ಬೆಳಿಗ್ಗೆ ಅನ್ವಿತಾ ಬೇಗ ರೆಡಿಯಾಗಿ ಆಫೀಸ್ಗೆ ಹೊರಟ್ರೆ ಗೌತಮ್ ರಕ್ಷಣ ಕರ್ಕೊಂಡು ಬರೋಕ್ಕೆ ಏರ್ಪೋರ್ಟ್ಗೆ ಹೊರಟಿದ್ದ. ಫಾರ್ಚುನೇಟ್ಲಿ ಅವನ ಕಣ್ಮುಂದೆ ಶರಣ್ಯ ಮತ್ತು ನಿರಂಜನ್ ಕಾರ್ ಇಳಿಯೋದು ಕಾಣಿಸ್ತು. ಗೌತಮ್ ಕಂಡ ತಕ್ಷಣ ಇಬ್ಬರಿಗೂ ಆಡ್ಕೊಳ್ಳೋಕ್ಕೆ ಒಂದೊಳ್ಳೆ ಅವಕಾಶ ಸಿಕ್ತು. ನಿರಂಜನ್ ನೇರವಾಗಿ ಅವನ ಹತ್ರ ಬಂದು, ಓಹ್, ನಮ್ಮನೆ ಅಳಿಯ ಕೂಡ ಇಲ್ಲಿ ನಿಂತಿದ್ದಾನೆ. ಮೋಸ್ಟ್ಲಿ ಇವನು ರಕ್ಷಣ ಕರ್ಕೊಂಡು ಹೋಗಕ್ಕೆ ಬಂದಿರ್ತಾನೆ, ಬಟ್ ಹೇಗೆ ಕರ್ಕೊಂಡು ಹೋಗ್ತಾನೆ? ಆಟೋದಲ್ಲ ಅಂತ ಜೋಕ್ ಹೇಳ್ದವನ ಹಾಗೆ ನಕ್ಕ. ಗೌತಮ್ ಸ್ಟೈಲ್ ಆಗಿ ಕೈ ಕಟ್ಕೊಂಡು ನಿಂತೋನು ತನ್ನ ಡೀಪ್ ಕಣ್ಗಳಲ್ಲಿ ಕೊಲ್ಲೋ ಥರ ನಿರಂಜನ್ನ ನೋಡ್ತಾ, ಆಫ್ ಕೋರ್ಸ್ ಆಟೋದಲ್ಲಿ ಹೋದ್ರೆ ಏನು ತಪ್ಪು? ದೊಡ್ಡ ದೊಡ್ಡ ಕಾರಲ್ಲಿ ಸೂಟು ಬೂಟು ಹಾಕ್ಕೊಂಡು ಇಂಗ್ಲಿಷ್ ಮಾತಾಡ್ಕೊಂಡು ಓಡಾಡೋರು ಮಾತ್ರ ಮನುಷ್ಯರ? ದೌಲತ್ತಿಂದ ಮಾಡಿರೋ ಪಾಪನ ತೊಳ್ಕೊಳಕ್ ಆಗಲ್ಲ ಮಿಸ್ಟರ್ ನಿರಂಜನ್. ನಿರಂಜನ್ ಕಣ್ಗಳು ಕೋಪದಿಂದ ಕೆಂಪಾಗಿದ್ದು. ಅವನು ತನ್ನ ಸ್ಲೀವ್ ಫೋಲ್ಡ್ ಮಾಡ್ಕೊಂಡು ಗೂಂಡಾ ಥರ ಮುಂದೆ ಹೋಗ್ತಿದ್ದ. ಅಷ್ಟರಲ್ಲಿ ಶರಣ್ಯ, ಹೇಯ್ ಲೀವ್ ಇಟ್ ಬ್ರೋ, ಈ ಸರ್ವೆಂಟ್ ಜೊತೆ ಏನ್ ಮಾತು? ಆಫ್ಟರ್ ಆಲ್ ಇವನೊಬ್ಬ ಡಿಸೈನ್ ಡೈರೆಕ್ಟರ್ ಅಸಿಸ್ಟೆಂಟ್, ನೀನ್ ಪೇಷನ್ಸ್ ಕಳ್ಕೊಬೇಡ. ನಿರಂಜನ್, ನೋಡು, ನನಗಿಲ್ಲಿ ಯಾವ ಸೀನು ಕ್ರಿಯೇಟ್ ಮಾಡೋಕೆ ಇಷ್ಟ ಇಲ್ಲ. ಒಳ್ಳೆ ಮೂಡಲ್ ಬಂದಿದ್ದೀನಿ. ರಕ್ಷಾ ನಮ್ ಗೆಸ್ಟು, ನಾವು ಅವಳನ್ನ ಕರ್ಕೊಂಡು ಬರ್ತೀವಿ. ನೀನು ಹೋಗಪ್ಪ ದೊರೆ. ಇವತ್ತು ಗೆಸ್ಟ್ ಮುಂದೆ ಓವರ್ ರಿಯಾಕ್ಟ್ ಮಾಡಿದ್ರೆ ಚೆನ್ನಾಗಿರಲ್ಲ. ನನ್ನ ಜೊತೆ ನನ್ನ ಫ್ರೆಂಡ್ಸ್ ಇದ್ದಾರೆ. ಒಂದು ಸರ್ತಿ ಕೂಗ್ ಹಾಕಿದ್ರೆ ಸಾಕು, ನೀನು ಹೊತ್ಕೊಂಡೋಗಿ ಕೈ ಕಾಲು ಮುರಿತಾರೆ. ಅದು ಒಂಥರ ಚೆನ್ನಾಗಿರತ್ತೆ ಅಲ್ವಾ? ನಾನು ಏನು ಹೇಳ್ತಿದ್ದೀನೋ ಸ್ವಲ್ಪ ಅರ್ಥ ಮಾಡ್ಕೋ. ಹಾಗೆ ಹೇಳಿದ ನಿರಂಜನ್ ದೂರದಲ್ಲಿ ಬೈಕ್ ಹತ್ರ ನಿಂತಿರೋ ತನ್ನ ರೌಡಿ ಫ್ರೆಂಡ್ಸ್ಗೆ ಸಿಗ್ನಲ್ ಮಾಡ್ದ. ಅವನು ಒಂದು ಸನ್ನೆಗೆ ಅವರೆಲ್ಲ ಗೌತಮ್ನ ಹಿಡಿಯಕ್ಕೆ ರೆಡಿಯಾಗಿ ಒಂದೊಂದು ಹೆಜ್ಜೆ ಮುಂದಕ್ಕಿಟ್ರು. ಬಟ್ ಗೌತಮ್ ಸ್ವಲ್ಪನೂ ಭಯ ಪಡದೆ ನಿರಂಜನ್ ಕಣ್ಗಳನ್ನೇ ನೋಡ್ತಿದ್ದ. ಗೌತಮ್ ರಕ್ಷಾನ ಕರ್ಕೊಂಡು ಹೋಗ್ತಾನ? ಅವನ ರೌಡಿಗಳಿಂದ ಹೇಗೆ ತಪ್ಪಿಸ್ಕೋತಾನೆ? ದೀಪಿಕಾ ಮುಂದಿನ ಹೆಜ್ಜೆ ಏನು? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ತಿಳ್ಕೊಬೇಕಂದ್ರೆ ಕೇಳ್ತಾ ಇರಿ. ಈಗಲೇ ಡೌನ್ಲೋಡ್ ಮಾಡಿ ಕೇಳಿ ರಾಯಲ್ ವಾರಸ್ದಾರ, ಕೇವಲ ಪಾಕೆಟ್ FM ನಲ್ಲಿ.